ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, 2025-26 ಅಕೌಂಟೆನ್ಸಿ ಮಾಡಲ್ ಕ್ವಶನ್ ಪೇಪರ್ 1, 2, 3 ಮಾಡಲ್ ಕ್ವಶನ್ ಪೇಪರಿನ ಸೆಕ್ಷನ್ ಬಿ 2 ಮಾರ್ಕ್ಸ್ವರೆಗೂ ಕೂಡ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಕ್ವಶನ್ ಆ್ಯಂಡ್ ಆನ್ಸರ್ಸು ವೀಡಿಯೋಸ್ಗಳನ್ನ ವಾಚ್ ಮಾಡಿ. ಸೊ ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ನನ್ನ ಚಾನಲ್ನ ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಾ ಇರೋರಿಗೆ ಗೊತ್ತಿದೆ ಅಕೌಂಟೆನ್ಸಿ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ ಕೊಡ್ತಾ ಇದ್ದೀನಿ, ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ ಅಂತ. ಲಾಸ್ಟು ಈಗಾಗಲೇ ಮಾಡಲ್ ಪೇಪರ್ 3 ಏನಿದೆ, ಕ್ವಶನ್ ಪೇಪರ್ 3ಯಲ್ಲಿ ಗ್ಯಾರಂಟಿ ಪ್ರಾಬ್ಲಮ್ ಕೇಳಿದರು, ಯಾವ ರೀತಿ ಮಾಡಬೇಕು ಅಂತ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಆ ವಿಡಿಯೋನ ವಾಚ್ ಮಾಡಿಲ್ಲ ಅಂತ ಹೇಳಿದ್ರೆ ವಾಚ್ ಮಾಡಿ, ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಕಾರಣ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ನ ಮಾಡೋದು ಈಸಿ, ಬಟ್ ಗ್ಯಾರಂಟಿ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸಬಹುದು. ಬಟ್ ಈಸಿಯಾಗಿ ಕಲ್ತ್ಕೊಳ್ಳೋದಕ್ಕೋಸ್ಕರ ನಾನು ಕ್ವಶನ್ ನಂಬರ್ ಏನು, ಯಾವ ಮಾಡಲ್ ಪೇಪರು ಎಲ್ಲವನ್ನು ಮೆನ್ಷನ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ. ಆ ವಿಡಿಯೋನ ವಾಚ್ ಮಾಡಿ. ನೆಕ್ಸ್ಟು ಸೆಕೆಂಡ್ ವಿಡಿಯೋದಲ್ಲಿ ಅಂತ ಹೇಳಿದ್ರೆ ಏನು ಪ್ರಾಬ್ಲಮಿಗೆ ಸೊಲ್ಯೂಷನ್ ಕೊಡ್ತಾ ಇದ್ದೀನಿ, ಅದರಲ್ಲಿ ಎಗೈನ್ ಮಾಡಲ್ ಪೇಪರ್ 3ನ ಕ್ವಶನ್ ನಂಬರ್ 25 ಏನಿದೆ, ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡೋದು. ಸ್ಟೇಟ್ಮೆಂಟನ್ನು ಬಿಟ್ಟೇ ಬಿಡ್ತೀರಿ, ಅಕಾರ್ಡಿಂಗ್ ಟು ಕಂಪನೀಸ್ ಆ್ಯಕ್ಟ್ 2013 ಲೆಕ್ಕನ ಬಿಟ್ಟೇ ಬಿಡ್ತೀರಿ ನೀವು. ಹಾಗಾಗಿ ಈಸಿಯಾಗಿ ಹೇಗೆ ಮಾಡೋದು ಅಂತ ಹಿಂದಿನ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೆ. ಸೊ ಕಂಪ್ಲೀಟ್ ಇನ್ಫಾರ್ಮೇಷನ್ ಆ ವಿಡಿಯೋದಲ್ಲಿದೆ. ಯಾರಾದರೂ ಆ ವಿಡಿಯೋನ ವಾಚ್ ಮಾಡಿಲ್ಲ ಅಂತ ಹೇಳಿದ್ರೆ ವಾಚ್ ಮಾಡಿ. ಅದು ವಾಚ್ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಒಂದು ಕಡೆ 6 ಮಾರ್ಕ್ಸ್ ಇಲ್ಲಿ ಕಳ್ಕೊಳ್ಳೋದಲ್ಲದೆ ಕಂಪ್ಯಾರಿಟಿವಲಿ 12 ಮಾರ್ಕ್ಸ್ ಕೂಡ ಕಳ್ಕೊಳ್ತೀರಿ. ಹಾಗಾಗಿ ಆ ವಿಡಿಯೋನ ವಾಚ್ ಮಾಡಿ, ಓಕೆನಾ? ಅದಾದ ನಂತರ ಇವಾಗ ಸೊ ಆ ವಿಡಿಯೋನ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಹೇಳಿದ್ದೆ, ಇಲ್ಲಿ 25th ಬ್ಯಾಲೆನ್ಸ್ ಶೀಟ್ ಕೇಳಿದಾರಲ್ವಾ, ಕಂಪನೀಸ್ ಆ್ಯಕ್ಟ್ 2013 ಶೆಡ್ಯೂಲ್ 3 ಪ್ರಕಾರ ಬ್ಯಾಲೆನ್ಸ್ ಶೀಟ್ ಕೇಳಿದ್ದಾರೆ. ಸೊ ಬ್ಯಾಲೆನ್ಸ್ ಶೀಟ್ ಬಿಟ್ಟರೆ ಇನ್ನೊಂದೇನು ಕೇಳ್ತಾರೆ, P&L ಅಕೌಂಟ್ ಕೇಳ್ತಾರೆ ಅಂತ ಹೇಳಿದೆ, ಪ್ರಾಫಿಟ್ ಆರ್ ಲಾಸ್ ಸ್ಟೇಟ್ಮೆಂಟ್ ಕೇಳ್ತಾರೆ ಅಂತ ಹೇಳಿದ್ದೆ. ಈಗ ಪೇಪರ್ 3ಯಲ್ಲಿ ಬ್ಯಾಲೆನ್ಸ್ ಶೀಟ್ ಕೇಳಿದರು. ನಾನಿವಾಗ ಪೇಪರ್ 1ಗೆ ಬಂದಿದ್ದೀನಿ. ಪೇಪರ್ 1ನಲ್ಲಿ ಎಗೈನ್ 25th ಕ್ವಶನ್ನು. ಸೊ 25th ಕ್ವಶನ್ ಈ ಸಲ ನೀವು ಮಕ್ಕಳು ಅಟೆಂಡ್ ಮಾಡಲೇಬೇಕು. ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರೋರು ಕಷ್ಟ ಅಂತ ಹೇಳ್ಕೊಂಡು ಬಿಡೋ ಹಾಗಿಲ್ಲ ಅನ್ನೋ ಕಾರಣಕ್ಕೆ ಎಲ್ಲ ಲೆಕ್ಕನ ಹೇಳ್ಕೊಡ್ತಾ ಇದ್ದೀನಿ. ಕರೆಕ್ಟಾಗಿ ಕಲ್ತ್ಕೊಂಡು ಬರೀರಿ ಮಕ್ಕಳೇ, ತುಂಬ ಈಸಿ ಇರುತ್ತೆ. ಒಂದು ಸ್ವಲ್ಪ ತಲೆ ಓಡಿಸ್ಬೇಕು ಅಷ್ಟೇ, ತುಂಬ ತಲೆ ಓಡಿಸೋದು ಬೇಡ, ಸ್ವಲ್ಪ ತಲೆ ಓಡಿಸಿದ್ರು ಗೊತ್ತಾಗ್ಬಿಡುತ್ತೆ. ನೋಡಿ 25th ಕ್ವಶನು, ಈ ಲೆಕ್ಕ ನಾನು ಇಲ್ಲಿ ರೈಟ್ ಹಾಕ್ತಿದ್ದೀನಿ ಅಂತ ಹೇಳಿದ್ರೆ ನೀವು ಕಲಿತಿದ್ದೀರಿ ಅಂತಲೇ ಅರ್ಥ. ಕ್ವಶನ್ ಹೇಗೆ ಅರ್ಥ ಮಾಡ್ಕೊಂಡ್ರಿ, ನಾನು ಹೇಳ್ತಾ ಇರೋ ಕ್ವಶನ್ ಅಂತ ಹೇಳ್ಕೊಂಡು ಅಂತ ಹೇಳಿದ್ರೆ ಶೆಡ್ಯೂಲ್ 3 ಆಫ್ ದ ಕಂಪನೀಸ್ ಆ್ಯಕ್ಟ್ ಅಂತ ಕೇಳಿದ್ದಾರೆ. ಗೊತ್ತಾಗೋಯ್ತು ನಿಮಗೆ. ನೆಕ್ಸ್ಟು ಇಲ್ಲಿ ಪ್ರಿಪೇರ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಅಂತ ಕೇಳಿದ್ದಾರೆ, ಇಲ್ಲೂ ಕೂಡ ಗೊತ್ತಾಯಿತು. ಒಂದು ತಿಳ್ಕೊಳ್ಳಿ, ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಏನು ಬರುತ್ತೆ ಅದರಲ್ಲೂ ಕೂಡ ಕಂಪ್ಯಾರಿಟಿವಲ್ಲಿ ಬ್ಯಾಲೆನ್ಸ್ ಶೀಟ್ ಮಾಡಿ ಅಂತ ಕೂಡ ಕೇಳ್ತಾರೆ, ಪ್ರಾಫಿಟ್ ಆರ್ ಲಾಸ್ ಮಾಡಿ ಅಂತ ಕೂಡ ಕೇಳ್ತಾರೆ. ನೀವಿಲ್ಲಿ 6 ಮಾರ್ಕ್ಸಿಗೆ ಬ್ಯಾಲೆನ್ಸ್ ಶೀಟು ಪ್ರಾಫಿಟ್ ಆರ್ ಲಾಸನ್ನ 6 ಮಾರ್ಕ್ಸಿಗೆ ಕಲ್ತ್ಕೊಂಡ್ರೆ ಮಾತ್ರ ಕಂಪ್ಯಾರಿಟಿವ್ನ 12 ಮಾರ್ಕ್ಸಿಗೆ ಇಲ್ಲೂ 12 ಮಾರ್ಕ್ಸಿಗೆ ಅಟೆಂಡ್ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ 6 ಮಾರ್ಕ್ಸಿನ ಲೆಕ್ಕನ ಕರೆಕ್ಟಾಗಿ ನೋಡ್ಕೊಳ್ಳಿ, ಆಯಿತಾ? ನೆಕ್ಸ್ಟು ಈಗ ನಾವು ಫಾರ್ಮ್ಯಾಟಿಗೆ ಬರಬೇಕು. ನೋಡಿ, ಹಳೆ ಲೆಕ್ಕದ ಫಾರ್ಮ್ಯಾಟ್ ಇಲ್ಲೇ ಬರೆದಿಟ್ಟಿದ್ದೀನಿ. ಎಷ್ಟು ಸಿಂಪಲ್, ಇಷ್ಟೇ ಕಲ್ತ್ಕೊಂಡು ಹೋಗಿದ್ದು ನಾವು ಅಲ್ವಾ ಮಕ್ಕಳೇ? ಈಗ ಹಾಗಾದರೆ ಇದು ಬ್ಯಾಲೆನ್ಸ್ ಶೀಟಿಗೆ ಆಯ್ತಲ್ವಾ, ಓಲ್ಡ್ ಪ್ರಾಬ್ಲಮಿಂದು. ಹಾಗಾದ್ರೆ ಇವಾಗ ಏನು ಮಾಡೋಣ, ಪ್ರಾಫಿಟ್ ಆರ್ ಲಾಸಲ್ಲಿ ಯಾವ ರೀತಿ ನಾವು ಕಲ್ತ್ಕೊಳ್ಬೇಕು ಅಂತ ಹೇಳಿದ್ರೆ, ಫಸ್ಟ್ ಮೇನು ಇನ್ಕಮ್ಮು, ಓಕೆನಾ? ಇನ್ಕಮ್ಮಲ್ಲಿ ಏನೇನು ಬರುತ್ತೆ ಎಲ್ಲ ಬರೆದ್ಬಿಟ್ಟು ಟೋಟಲ್ ಮಾಡಿ. ಸೆಕೆಂಡ್ ಮೇನು ಎಕ್ಸ್ಪೆನ್ಸಸ್ ಏನೇನು ಬರುತ್ತೆ ಎಲ್ಲ ಬರೆದ್ಬಿಟ್ಟು ಟೋಟಲ್ ಮಾಡಿ. ಅರ್ಥ ಆಗ್ತಿದೆಯಾ? ಇದು ಇನ್ಕಮ್ ಟೋಟಲು 1 ಅಂತ ತೊಗೊಳ್ಳಿ, ಎಕ್ಸ್ಪೆನ್ಸಸ್ ಟೋಟಲು 2 ಅಂತ ತೊಗೊಳ್ಳಿ. ಮನ್ಸಲ್ಲಿ ತೊಗೊಂಡ್ರು ಸಾಕು, ಬರ್ಕೊಂಡ್ರು ತಪ್ಪೇನಿಲ್ಲ. ಇನ್ಕಮ್ ಟೋಟಲ್ 1, ಎಕ್ಸ್ಪೆನ್ಸಸ್ ಟೋಟಲ್ 2 ಆಯಿತು. ಈಗ ಫಸ್ಟು ಟೋಟಲಲ್ಲಿ ಸೆಕೆಂಡ್ ಟೋಟಲ್ನ ಕಳೀರಿ. ಕಳೆದಾಗ ಒಂದು ಅಮೌಂಟ್ ಬರುತ್ತೆ. ಈ ಅಮೌಂಟಲ್ಲಿ ಟ್ಯಾಕ್ಸ್ ಅಂತ ಕೊಟ್ಟಿರ್ತಾರೆ, ಟ್ಯಾಕ್ಸನ್ನು ಕಳೀರಿ. ಈ ಟ್ಯಾಕ್ಸ್ ಅಮೌಂಟ್ ಕಳೆದಾದ್ರ ಮೇಲೆ ಫೈನಲ್ ಆಗಿ ಒಂದು ಅಮೌಂಟ್ ಬರುತ್ತಲ್ಲ, ಅದೇ PAT, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸು. ಹಾಗಾದರೆ ನಿಮಗೀಗ ಡೌಟ್ ಬರಬೇಕು, ಪ್ರಾಫಿಟ್ ಟ್ಯಾಕ್ಸನ್ನು ಕಳೆದ್ರ ಮೇಲೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಲ್ಲ, ಟ್ಯಾಕ್ಸನ್ನು ಕಳೆಯೋಕ್ಕಿಂತ ಮುಂಚೆ ಈ 1ರಲ್ಲಿ 2ನ್ನ ಕಳೆಯೋದು ಅಂತ ಹೇಳಿದ್ರಲ್ಲ, ಅಂದರೆ ಟೋಟಲಲ್ಲಿ ಇದಕ್ಕೆ ಏನಂತ ಹೆಡ್ಡಿಂಗ್ ತೊಗೊಳ್ಳೋದು, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸು, PBT. ಇನ್ಕಮಲ್ಲಿ ಎಕ್ಸ್ಪೆನ್ಸಸ್ನ ಕಳೆದ್ರೆ PBT ಸಿಗುತ್ತೆ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಸಿಗುತ್ತೆ. ಮತ್ತು ಎಗೈನ್ ನೀವು ಟ್ಯಾಕ್ಸನ್ನು ಲೆಸ್ ಮಾಡಿದ್ದೆ ಆದರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆಗುತ್ತೆ. ನೋಡಿ, ಇಷ್ಟೇ ಇಲ್ಲಿ ಕಾಣಿಸ್ತಿದ್ದಿಲ್ಲ, ಇಷ್ಟೇ ಫಾರ್ಮ್ಯಾಟಲ್ಲಿ ಲೆಕ್ಕ ಮುಗಿದೋಯ್ತು. ಹಾಗಾದರೆ ಇನ್ಕಮು ಎಕ್ಸ್ಪೆನ್ಸಸ್ಸು ನಾವು ಕಂಡಿಟ್ಕೊಂಡ್ರೆ ಸಾಕು. ನಾನು ಒಂದು ಸ್ವಲ್ಪ ಹೇಳ್ತೀನಿ, ನಿಮಗೇನಾದರೂ ಕಷ್ಟ ಅನಿಸಿದ್ರೆ ನಾವು ಇವಾಗ ಏನು ಹೇಳಿದ್ದೀನಿ ಅದೇ ರೀತಿಯೇ ಮಾಡ್ತಾ ಹೋಗೋದಷ್ಟೇ. ಏನು ತುಂಬ ಚೇಂಜಸ್ ಆಗೋಲ್ಲ, 1 ಮಾರ್ಕ್ ತೆಗಿತಾರೆ ಅಷ್ಟೇ. ಬಟ್ ಹೆಡ್ಡಿಂಗ್ನ ಕೊಟ್ಕೊಂಡು ಬರೆದ್ರೆ ತುಂಬಾ ಚೆನ್ನಾಗಿರುತ್ತೆ. ಆ ಹೆಡ್ಡಿಂಗ್ ಕೊಟ್ಕೊಂಡು ಬರೆಯೋದು ಹೇಗೆ ಅಂತ ಹೇಳ್ತೀನಿ. ಈಗ ನೋಡಿ, ರೆವಿನ್ಯೂ ಫ್ರಮ್ ಆಪರೇಷನ್ ಅಂತ ಇದೆ. ರೆವಿನ್ಯೂ ಅಂತ ಹೇಳಿದ್ರೆ ಏನು, ಇನ್ಕಮ್. ಸೊ ಅಲ್ಲಿಗೆ ಇನ್ಕಮ್ ಇಲ್ಲಿದೆ ಅಂತ ಆಯಿತು, ಕರೆಕ್ಟ್ ಅಲ್ಲ? ಅದು ಬಿಟ್ಟು ಇವಾಗ ಪರ್ಚೇಸ್ ಆಫ್ ಗೂಡ್ಸ್ ಅಂತಿದೆ. ನೀವು ಗೂಡ್ಸನ್ನ ಪರ್ಚೇಸ್ ಮಾಡಿದ್ರೆ ಕ್ಯಾಶ್ ಏನಾಗುತ್ತೆ, ಬಿಸ್ನೆಸ್ಸಿಂದ ಹೋಗುತ್ತೆ. ಸೊ ಎಕ್ಸ್ಪೆನ್ಸಸ್ಸು, ಸ್ಯಾಲ್ರಿ ಕೊಡೋದು ಎಕ್ಸ್ಪೆನ್ಸಸ್ಸು, ಬೋನಸ್ ಕೊಡೋದು ಎಕ್ಸ್ಪೆನ್ಸಸ್ಸು, ಡಿಪ್ರಿಸಿಯೇಷನ್ ಆಗಿ ಹಾಳಾಗೋಯ್ತು ಎಕ್ಸ್ಪೆನ್ಸಸ್ಸು, ಕರೆಕ್ಟ್ ಅಲ್ವಾ? ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಬಾರೋಯಿಂಗ್ಸ್ ಕೊಡೋದು ಎಕ್ಸ್ಪೆನ್ಸಸ್ಸು, ಇಂಟ್ರೆಸ್ಟ್ ಆನ್ ಬಾರೋಯಿಂಗ್ಸು ಎಕ್ಸ್ಪೆನ್ಸಸ್. ಅಲ್ಲಿಗೆ ಈ ಪ್ರಾಬ್ಲಮಲ್ಲಿರೋದು ಇನ್ಕಮ್ಮು ಒಂದೇ, ಕರೆಕ್ಟಾ? ಟ್ಯಾಕ್ಸ್ ಇದೆ, ನಾನೇನು ಹೇಳಿದ್ದೀನಿ,
ಟ್ಯಾಕ್ಸ್ ಅಂತ ಹೇಳಿದ್ರೆ ಏನು, ಇನ್ಕಮ್ ಮೈನಸ್ ಎಕ್ಸ್ಪೆನ್ಸಸ್ ಮಾಡಿದಾಗ ಏನು ಬರುತ್ತೆ, ಟ್ಯಾಕ್ಸ್ ಬರುತ್ತೆ ಅಂತ ಹೇಳಿದ್ದೀನಿ. ಸೊ ಇಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ ಆಗೋಯ್ತಲ್ಲ, ಲೆಕ್ಕ ಬಂದೋಯ್ತಲ್ಲ ಅಷ್ಟೇ. ಹಾಗಾದರೆ ಇಲ್ಲಿ ನೀವು ಇವಾಗ ಕಲ್ತ್ಕೊಳ್ಬೇಕಾಗಿರೋದು ಏನೋ ಒಂದು ಟ್ವಿಸ್ಟ್ ಇದೆ ಅಂತ ಹೇಳಿದ್ರಲ್ಲ ಮೇಡಮ್, ಏನು ಟ್ವಿಸ್ಟ್ ಅಂತ ಹೇಳಿದ್ರೆ ಅಂಥ ಟ್ವಿಸ್ಟ್ ಏನಲ್ಲ, ಹೇಗೆ ತಿಳ್ಕೊಳ್ಬೇಕು ಅಂತ ಹೇಳ್ಕೊಂಡು ಇಲ್ಲಿ ರೆವಿನ್ಯೂ ಫ್ರಮ್ ಆಪರೇಷನ್ ಅಂತ ಇದೆಯಲ್ಲ, ಇದು ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಡೈರೆಕ್ಟಾಗಿ ಬರಿತೀವಿ. ಆದರೆ ಕೆಲವೊಂದು ಲೆಕ್ಕದಲ್ಲಿ ಇನ್ನೊಂದು ಪಾಯಿಂಟ್ ಕೊಟ್ಟಿರ್ತಾರೆ, ಅದರ್ ಇನ್ಕಮ್ ಅಂತ. ಈಗ ಇದನ್ನು 1 ಅಂತ ತೊಗೊಂಡ್ರೆ ಸೆಕೆಂಡ್ ಪಾಯಿಂಟ್ ಏನು ಕೊಟ್ಟಿರ್ತಿದ್ರು, ಅದರ್ ಇನ್ಕಮ್ ಅಂತ ಕೊಡ್ತಾರೆ ಬೇರೆ ಲೆಕ್ಕದಲ್ಲಿ, ಅವಾಗ ಇನ್ಕಮ್ಮಿಗೆ ತೊಗೋಬೇಕು. ಇದನ್ನು 2ನೇ ಹೆಡ್ಡಿಂಗ್ ಹಾಕ್ಕೋಬೇಕು, ಅದರ್ ಇನ್ಕಮ್ ಅಂತ. ಇಲ್ಲ ಅದರ್ ಇನ್ಕಮ್ ಇಲ್ಲ, ತಗೊಳ್ಳೋ ಅವಶ್ಯಕತೆ ಇಲ್ಲ. ಅರ್ಥ ಆಗ್ತಿದೆಯಲ್ಲ? ಸೊ ಇದಿದ್ದರೆ ತೊಗೊಳ್ಬೇಕಷ್ಟೆ. ಹಾಗಾದರೆ ಇವಾಗ ಲೇಟ್ ಮಾಡೋದು ಬೇಡ, ಆನ್ಸರ್ನ ಸ್ಟಾರ್ಟ್ ಮಾಡಬೇಡ. ಸ್ಟಾರ್ಟ್ ಮಾಡಿದ್ರೆ ನಮಗೊಂದು ಐಡಿಯಾ ಬರುತ್ತೆ ಲೆಕ್ಕ ಮಾಡೋದಕ್ಕಲ್ವಾ. ಹಾಗಾದರೆ ಯಾರ್ಯಾರು ಮಕ್ಕಳೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವೀಡಿಯೋಸ್ಗಳೆಲ್ಲ ಬಂದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ನಾನು ಹೇಳ್ಕೊಡೋ ಲೆಕ್ಕ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅವರು ಕೂಡ ಕಲ್ತ್ಕೊಳ್ಳಿ ಅಲ್ವಾ. ಈಗ 2025-26 ಅಕೌಂಟೆನ್ಸಿ ಮಾಡಲ್ ಕ್ವಶನ್ ಪೇಪರ್ 1ನಲ್ಲಿ ನಾನು ಕ್ವಶನ್ ನಂಬರ್ 25 ಇಲ್ಲಿ ಹಾಕಿದ್ದೀನಿ, ಕ್ವಶನ್ ನಂಬರ್ 25. ಸೊ ಕಾಲಮ್ ಹಾಕೊಳ್ಳೋದು ಹೆಂಗೆ ಅಂತ ಗೊತ್ತು, ಎಷ್ಟು ಕಾಲಮ್ ಬೇಕು, 4 ಕಾಲಮ್ ಬೇಕು. ಹೆಡ್ಡಿಂಗ್ ಬರೀಬೇಕು, ಹೆಡ್ಡಿಂಗ್ನ ಬರೀಬೇಕಾದ್ರೆ ಕ್ವಶನಲ್ಲಿ ಏನಿರುತ್ತೋ ಅದೇ ಹೆಡ್ಡಿಂಗ್ನ ಬರೆಯೋದು ಅಂತ ಹೇಳಿದ್ದೀನಿ. ಸಪ್ರೇಟಾಗಿ ಕಲ್ತ್ಕೊಳ್ಳೋದೇ ಏನಿಲ್ಲ. ಇಲ್ಲಿದೆ ನೋಡಿ, ಪ್ರಿಪೇರ್ ಅಂತ ಇದೆಯಲ್ಲ, ಇಲ್ಲಿಂದ ತಗೊಳ್ಳಿ. ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಫಾರ್ ದ ಇಯರ್ ಎಂಡೆಡ್ 31 ಮಾರ್ಚ್ 2025 ಅಂತ ಏನಿದೆ, ಇದೇ ಹೆಡ್ಡಿಂಗ್ನೇ ಇಲ್ಲಿ ಬರ್ದಿದ್ದೀನಿ ಅಷ್ಟೇ. ಬರೆದಾದ್ರ ಮೇಲೆ ಪರ್ಟಿಕ್ಯುಲರ್ಸ್ ಇದೆ, ನೋಟ್ ನಂಬರ್ ಇದೆ, ಅಮೌಂಟ್ ಇದೆ. ಇಷ್ಟು ಬರೆದಾದ್ರ ಮೇಲೆ ನಮಗೆ ಗೊತ್ತಿರೋ ಹಾಗೆ ನಾವಿವಾಗ ಏನು ಮಾಡಬೇಕು, ಫಸ್ಟು ಇನ್ಕಮ್ ಅಲ್ವಾ. ನಾನೇನು ಮಾಡ್ತೀನಿ ನೋಡಿ, ಫಸ್ಟ್ ಮೇಯ್ನ್ ಅಂತ ತೊಗೊಳ್ತೀನಿ. ಇದು ಗೊತ್ತಿದೆ ನಿಮಗೆ, ಮೇಯ್ನ್ ತೊಗೊಳೋದು ಗೊತ್ತಿದೆ. ಈ ಫಸ್ಟ್ ಮೇಯ್ನಿಗೆ ಏನು ಬರೆಯೋಣ ಅಂತ ಹೇಳಿದ್ರೆ, ರೆವಿನ್ಯೂ ಫ್ರಮ್ ಆಪರೇಷನ್. ಅಯ್ಯೋ ಮೇಡಮ್, ಇದು ಯಾರು ನೆನ್ಪಿಟ್ಕೊಳ್ತಾರೆ, ಇಷ್ಟುದ್ದ ಇದೆಯಲ್ಲ ಹೆಸರು ಅಂತ ಹೇಳಿದ್ರೆ ನೆನ್ಪಿಟ್ಕೊಳ್ಳೋದು ಏನಿಲ್ಲ. ಕ್ವಶನಲ್ಲಿ ಫಸ್ಟ್ ಅವರೇ ಕೊಟ್ಟಿರ್ತಾರೆ, ರೆವಿನ್ಯೂ ಫ್ರಮ್ ಆಪರೇಷನ್ ಅಂತ ಕೊಟ್ಟಿರ್ತಾರೆ, 100% ಕೊಟ್ಟಿರ್ತಾರೆ. ಅದೇ ಹೆಡ್ಡಿಂಗ್ನ ಬರೆದ್ರಾಯ್ತು. ನೆಕ್ಸ್ಟು ಈಗ ಬರಿತಾ ಇದ್ದೀನಿ ಸೆಕೆಂಡ್ ಮೇಯ್ನ್ ಏನಂತ ಹೇಳಿದೆ, ಇನ್ನೊಂದು ಏನು ಕೊಟ್ಟಿರ್ತಾರೆ ಅವರು ಅಂತ ಹೇಳಿದೆ, ಅದರ್ ಇನ್ಕಮ್. ಇದು ಕೊಟ್ಟಿರಬಹುದು, ಕೊಡದೇ ಇರಬಹುದು. ಈಗ ಒಂದು ಅರ್ಥ ಮಾಡ್ಕೊಳ್ಳಿ, ಒಟ್ಟು ರೆವಿನ್ಯೂದಲ್ಲಿ 2 ರೆವಿನ್ಯೂ ಫ್ರಮ್ ಆಪರೇಷನು, ಅದರ್ ಇನ್ಕಮ್ಮು 2 ಕೊಟ್ಟರೆ 2ದು ಅಮೌಂಟ್ ಬರೀರಿ, 1 ಕೊಟ್ಟರು 1 ಬರೀರಿ, ಇದು ಕೊಟ್ಟರೆ ಇದು ಬರೀರಿ, ಇದು ಕೊಟ್ಟರೆ ಇದು ಬರೀರಿ. ಅಲ್ಲಿಗೆ ಇವಾಗ ಏನು ಮುಗೀತು, ಇನ್ಕಮ್ ಕತೆ ಮುಗೀತು. ಸರಿನಾ? ಇವಾಗ ಏನು ಮಾಡೋಣ, ಇನ್ಕಮ್ನ ಕ್ಲೋಸ್ ಮಾಡೋಣ. ಲೈನ್ಸ್ ಎಲ್ಲ ಪೆನ್ಸಿಲಲ್ಲೇ ಹಾಕಬೇಕು. ನಾನು ವೀಡಿಯೋಸ್ಗಳಿಗೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಹೇಳಿ ಪೆನ್ನಲ್ಲೇ ಲೈನ್ ಹಾಕೋದು, ನೀವು ಪೆನ್ಸಿಲಲ್ಲೇ ಲೈನ್ ಹಾಕಬೇಕು. ಟೋಟಲ್ ಕರೆಕ್ಟ್ ಅಲ್ವಾ? ಇನ್ಕಮ್ ಎಲ್ಲ ಬರೆದಾದ್ರ ಮೇಲೆ ಟೋಟಲ್ ಮಾಡಬೇಕಲ್ಲ. ನೆಕ್ಸ್ಟು ಥರ್ಡ್ ಕಾಲಮು ಕರೆಕ್ಟ್ ಅಲ್ಲ? ಥರ್ಡ್ ಕಾಲಮ್ ಏನು, ಇನ್ಕಮ್ ಆದ್ರ ಮೇಲೆ ಏನು ಬರುತ್ತೆ ಅಂತ ಹೇಳಿದೆ, ಎಕ್ಸ್ಪೆನ್ಸಸ್ ಬರುತ್ತೆ. ಕರೆಕ್ಟಾ? ಈಗ ನೀವು ಕೇಳಬೇಕು, ಈಗ ಇನ್ಕಮ್ಮಲ್ಲಿ ರೆವಿನ್ಯೂ ಫ್ರಮ್ ಆಪರೇಷನ್ ಒಂದೇ ಅಂತ ಅಂದ್ಕೊಂಡಿದ್ವಿ, ಅದರ್ ಇನ್ಕಮ್ಮು ಒಂದು ಹೆಡ್ಡಿಂಗ್ ಇದೆ ಅಂತ ಗೊತ್ತಾಯ್ತು. ಇವಾಗ ಮೂರನೇದು ಎಕ್ಸ್ಪೆನ್ಸಸ್ಸಲ್ಲಿ ಏನಾದರೂ ಸ್ವಲ್ಪ ಚೇಂಜಸ್ ಇದೆಯಾ ಅಂತ ಹೇಳ್ಕೊಂಡು ನೀವು ಕೇಳ್ಬೋದು. ಏನು ಚೇಂಜಸ್ಸು ಇಲ್ಲ, ಬಟ್ ಇಲ್ಲಿ ನಿಮಗೆ ಕರೆಕ್ಟಾಗಿ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಈ ಇಂಟ್ರೆಸ್ಟ್ ಅಂತ ಇದೆಯಲ್ಲ ಮಕ್ಕಳೇ, ನೋಡಿ, ಇಂಟ್ರೆಸ್ಟ್ ಆನ್ ಡಿಬೆಂಚರು. ನಿಮಗೆ ಕಷ್ಟ ಆದರೆ ಎಕ್ಸ್ಪೆನ್ಸಸ್ ಎಲ್ಲ ಇಲ್ಲಿ ಏನೇನು ಈ ಅಂತ ಬರ್ತೀನಿ ಎಲ್ಲ ಒಟ್ಟಿಗೆ ಬರೆದು ಟೋಟಲ್ ಮಾಡಿ, ಅದು ಬೇರೆ ವಿಚಾರ. ಆದರೆ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಅಂತ ಏನಿದೆ 25,000 ಇದೆಯಲ್ಲ, ಈ 25,000ನ ಮತ್ತು ಇಂಟ್ರೆಸ್ಟ್ ಆನ್ ಬಾರೋಯಿಂಗ್ಸ್ನ 2 ಟೋಟಲ್ ಮಾಡಿ ಬರೆದುಬಿಟ್ರೆ ಹೆಂಗೆ ನೆನ್ಪಿಟ್ಕೊಳ್ಳೋದು ಹೆಂಗೆ ಮೇಡಮ್? 2 ಇಂಟ್ರೆಸ್ಟ್ ಅಲ್ವಾ? 2 ಇಂಟ್ರೆಸ್ಟ್ ಹೌದಾ ಅಲ್ಲ? 2 ಇಂಟ್ರೆಸ್ಟನ್ನ ಒಟ್ಟಿಗೆ ಬರೆಯೋದು. ನಾನು ಸಪ್ರೇಟಾಗಿ ಬರೆಯೋದಕ್ಕಿಂತ ಇಂಟ್ರೆಸ್ಟ್ ಆನ್ ಡಿಬೆಂಚರು, ಇಂಟ್ರೆಸ್ಟ್ ಎಲ್ಲ ಲೆಕ್ಕದಲ್ಲೂ ಹೀಗೆನಾ? ಎಲ್ಲ ಲೆಕ್ಕದಲ್ಲೂ ಹೀಗೆ. ಇಂಟ್ರೆಸ್ಟ್ ಆನ್ ಡಿಬೆಂಚರು, ಇಂಟ್ರೆಸ್ಟ್ ಆನ್ ಬಾರೋಯಿಂಗ್ಸ್ ಅಂತ ಇರುತ್ತೆ. ಸಪ್ರೇಟಾಗಿ ಬರೆದ್ರೂ ಮಾರ್ಕ್ಸ್ ಕೊಡ್ತಾರೆ. ಬಟ್ ಇದು 2 ಸೇರಿಸಿದ್ರೆ ಎಷ್ಟಾಯಿತು? ಒಂದು 25,000 ಇದೆ, ಒಂದು 20,000 ಇದೆ, ಟೋಟಲ್ಲು 45,000 ಆಯಿತು. ಹಾಗಾದರೆ ಇದು 2 ಸೇರಿಸಿದ್ರೆ ಇದಕ್ಕೆ ಏನಂತ ಹೆಡ್ಡಿಂಗ್ ಕೊಡಬೇಕು? ಸಿಂಪಲ್ಲು ಕೊಡ್ತಾ ಇದ್ದೀನಿ, ಫೈನಾನ್ಸ್ ಕಾಸ್ಟ್. ಈ ರೀತಿ ಬರೆದ್ರಾಯ್ತು. ಈ ರೀತಿ ಬರೀತೀರಾ? ಬರೆಯೋಕ್ಕೆ ಬರುತ್ತಾ ನಿಮಗೆ? ಈ ರೀತಿ ಬರೆದು ಲೆಕ್ಕನ ಸ್ಟಾರ್ಟ್ ಮಾಡಿದ್ರೆ ನಿಮಗೂ ಕೂಡ ಮೆಥಡ್ನ ಫಾಲೋ ಮಾಡಿದಾಗುತ್ತೆ, ಈಸಿನೂ ಆಗುತ್ತೆ. ಇದಿಷ್ಟು ಬರಿಬೋದಲ್ಲ? ಓಕೆ. ಇದಾದ್ರ ಮೇಲೆ ನಿಮಗೆ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅಂತ ಹೇಳ್ಕೊಂಡು ಮಾಡ್ಕೊಳ್ಬೇಕು, ಇಲ್ಲ ಡೈರೆಕ್ಟಾಗಿ ಅವ್ರು ಕೊಟ್ಟಿರ್ತಾರೆ. ಬೇಡ, ನೀವು ಇದಿಷ್ಟು ಮಾಡಿ ಸಾಕಾಗತ್ತೆ. ಯಾಕಂತ ಹೇಳಿದ್ರೆ ನೀವು ಇವಾಗ ಈ ಪ್ರಾಬ್ಲಮ್ನ ಯೂಟ್ಯೂಬ್ ಥ್ರೂ ಕಲಿತಾ ಇದ್ದೀರಿ ಅಂತ ಹೇಳಿದ್ರೆ ಜಾಸ್ತಿ ಇದ್ದ ಮೆಥಡ್ನೇ ಇದ್ದಂಗೆ ಎಕ್ಸಾಕ್ಟಾಗಿ ನಿಮಗೆ ಹೇಳೋಕ್ಕೋದ್ರೆ ನಿಮಗೆ ಲೆಕ್ಕ ಬರಲ್ಲ. ನನಗೇನು ಅಂತ ಹೇಳಿದ್ರೆ ನೀವು ಲೆಕ್ಕ ಮಾಡಬೇಕು. ಕೊನೆ ಪಕ್ಷ 6ಗೆ 5 ಆದರೂ ನಿಮಗೆ ಸಿಗಲೇಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಏನು ಚೇಂಜಸ್ ಮಾಡಿಲ್ಲ, ಎಲ್ಲದೂ ಅದೇ ರೀತಿ ಇದೆ. ಔಟ್ ಮಾರ್ಕ್ಸ್ ಹೇಗೆ ಬರಬೇಕು ಹಾಗೆ ಸಿಗುತ್ತೆ. ಇಲ್ಲಿವರೆಗೂ ಇಷ್ಟು ವರ್ಷವೂ ಕೂಡ ಎಲ್ಲ ಮಕ್ಕಳಿಗೂ ಸಿಕ್ಕಿದೆ, ನಿಮಗೂ ಕೂಡ ಸಿಗುತ್ತೆ. ಸೊ ಯಾವುದೇ ರೀತಿಯ ಹೆಸಿಟೇಷನ್ ಇಲ್ಲದೆ ಆರಾಮಾಗಿ ಬರ್ಕೊಳ್ಬೋದು. ಸೊ ನಾನಿವಾಗ ಏನು ಹೇಳಿದೆ, ಎಕ್ಸ್ಪೆನ್ಸಸ್ ಎಲ್ಲ ಈಗ ನೋಡಿ, ಇಲ್ಲಿ ಕೌಂಟ್ ಮಾಡ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಎಷ್ಟು ಎಕ್ಸ್ಪೆನ್ಸಸ್ ಇದೆ? 1 2 3 4 5 6 ಇದೆ.
ಕರೆಕ್ಟ್ ಅಲ್ಲ. 6 ಎಕ್ಸ್ಪೆನ್ಸಸ್ ಇದೆ. 6 ಎಕ್ಸ್ಪೆನ್ಸಸ್ಸಲ್ಲಿ ನಾವು 4 ಬರೆಯೋದು, ಯಾಕೆ ಇನ್ನು 2 ಸೇರಿಸ್ತೀವಲ್ಲ, ಸೇರಿಸಿ ಅದಕ್ಕೆ ಫೈನಾನ್ಸ್ ಕಾಸ್ಟ್ ಅಂತ ಬರಿತೀವಲ್ಲ, ಅಷ್ಟೇ ಸಿಂಪಲ್. ಹಾಗಾದರೆ ಇವಾಗ ಬರಿತಾ ಹೋಗೋಣ. ನೋಡಿ ಲೆಕ್ಕದ ಮೇಲೆ ಸರಿಯಾಗಿ ಗಮನ ಕೊಡಿ. ಫಸ್ಟ್ ಏನಿದೆ, ರೆವಿನ್ಯೂ ಫ್ರಮ್ ಆಪರೇಷನ್ ಇದೆ. ರೆವಿನ್ಯೂ ಫ್ರಮ್ ಆಪರೇಷನ್ ಅಮೌಂಟ್ ಎಷ್ಟಿದೆ, 8 ಲ್ಯಾಕ್ ಇದೆ. ನಾನು ಬರಿತಾ ಇದ್ದೀನಿ, ನೋಟಿಗೆ ಡ್ಯಾಶ್ ಹಾಕಿದ್ದೀನಿ, 8 ಲ್ಯಾಕ್ ಬರಿತಾ ಇದ್ದೀನಿ. ನೀವು ಕೂಡ ಬರೀರಿ 8 ಲ್ಯಾಕ್. ಸೆಕೆಂಡ್ ಒನ್ ಏನಿದೆ, ಅದರ್ ಇನ್ಕಮ್ ಇದೆಯಾ, ಅದರ್ ಇನ್ಕಮ್ ಇಲ್ಲ, ಡ್ಯಾಶು ಡ್ಯಾಶ್. ಸೊ ಇನ್ಕಮ್ ಎಲ್ಲ ಅದ್ರ ಮೇಲೆ ಏನು ಮಾಡಬೇಕು, ಟೋಟಲ್ ಮಾಡಬೇಕು. ಟೋಟಲ್ ಎಷ್ಟಾಯಿತು, 8 ಲ್ಯಾಕ್ ಆಯಿತು. ಒಂದೇ ಇರೋದು, ಒಂದನೇ ಟೋಟಲ್ ಮಾಡಿಟ್ಟಿದ್ದೀನಿ. ಇವಾಗ ಎಕ್ಸ್ಪೆನ್ಸಸ್ಸು ಬರಿತಾ ಹೋಗೋಣ. ಎಕ್ಸ್ಪೆನ್ಸಸ್ಸಲ್ಲಿ ಫಸ್ಟ್ ಒನ್ನು ನೋಡಿ, ಸ್ಯಾಲರಿ ಟು ಎಂಪ್ಲಾಯೀಸ್ ಅಂತ ಇದೆ, ಅದನ್ನು ನಾನು ಬರಿತೀನಿ. ಒಂದ್ಸಲ ಬರ್ಕೊಬಿಡೋಣ ಅಲ್ಲ. 4 ಇಲ್ಲಿ ಬರ್ಕೊಂಡಿದ್ದೀನಿ, ಸ್ವಲ್ಪ ಹಿಂದೆ ಮುಂದೆ ಆಯಿತು, ಏನು ಪ್ರಾಬ್ಲಮ್ ಇಲ್ಲ. ಫಸ್ಟು ಪರ್ಚೇಸ್ ಆಫ್ ಗೂಡ್ಸು ಎಷ್ಟಿದೆ, 2 ಲ್ಯಾಕ್ ಇದೆ. ನೋಡಿ ಅವ್ರು ಕೊಟ್ಟಿದ್ದಾರೆ ಎಷ್ಟಿದೆ, 2 ಲ್ಯಾಕ್ ಇದೆ. ಪರ್ಚೇಸ್ ಆಫ್ ಗೂಡ್ಸ್ ಇಲ್ಲಿ ಬರೆದಿದ್ದೀನಿ, 2 ಲ್ಯಾಕು ಬರ್ಕೊಂಡೆ. ನೆಕ್ಸ್ಟು ಅದಾದ್ರ ಮೇಲೆ ಪರ್ಚೇಸ್ ಮುಗೀತು. ಬೋನಸ್ ಇದೆ. ಬೋನಸ್ ಎಷ್ಟು ಕೊಟ್ಟಿದ್ದಾರೆ, ಅಮೌಂಟು 20,000 ಇದೆ. ಬೋನಸ್ 20,000 ಬರ್ಕೊಂಡೆ. ಅದಾದ್ರ ಮೇಲೆ ಸ್ಯಾಲ್ರಿ ಟು ಎಂಪ್ಲಾಯೀಸ್ ಎಷ್ಟಿದೆ, 1 ಲ್ಯಾಕ್ ಇದೆ. ಸ್ಯಾಲ್ರಿ ಟು ಎಂಪ್ಲಾಯೀಸು 1 ಲ್ಯಾಕು, ಕರೆಕ್ಟಾ. ನೆಕ್ಸ್ಟು ಇನ್ನೊಂದು ಯಾವುದಿದೆ, ಡಿಪ್ರಿಸಿಯೇಷನ್ ಇದೆ ಇಲ್ಲಿ, ಸರಿಯಲ್ಲ ಮಕ್ಕಳೇ. ಡಿಪ್ರಿಸಿಯೇಷನ್ ಎಷ್ಟಿದೆ, 50,000 ಇದೆ. 50,000 ಓಕೆ. ಇರೋ 6 ಎಕ್ಸ್ಪೆನ್ಸಸ್ಸಲ್ಲಿ 4 ನಾನು ಬರ್ಕೊಂಡೆ. ನೋಡಿ ಪರ್ಚೇಸ್ ಆಫ್ ಗೂಡ್ಸು ಬರೆದಿದ್ದೀನಿ, ಸ್ಯಾಲ್ರಿ ಟು ಎಂಪ್ಲಾಯಿ ಬರೆದಿದ್ದೀನಿ, ಬೋನಸ್ ಬರೀ ಡಿಪ್ರಿಸಿಯೇಷನ್ ಬರೆದಿದ್ದೀನಿ. ಈಗ ಇಂಟ್ರೆಸ್ಟ್ ಆನ್ ಬಾರೋಯಿಂಗ್ಸು ಡಿಬೆಂಚರ್ಸ್ ಎರಡೂ ಕೂಡ ಎಕ್ಸ್ಪೆನ್ಸಸ್ಸೇ. ಬರೆಯೋಕ್ಕಿಂತ ಮುಂಚೆ ಏನಂತ ಬರಿಬೇಕು, ಇದಕ್ಕೆ ನಾನೇನು ಮಾಡ್ತೀನಿ, 4th ಮೇನ್ ಅಂತ ಹಾಕ್ತೀನಿ, ಫೈನಾನ್ಸ್ ಕಾಸ್ಟ್ ಅಂತ ಬರಿತೀನಿ. ನಿಮಗೆ ಬರೆಯೋಕ್ಕೆ ನೆನಪಿಲ್ಲ ಅಂದರೆ ಅಲ್ಲಿ ಏನಿದೆಯೋ ಅದನ್ನೇ ಬರೀರಿ ಆಯಿತಾ. ಅದು ಇಲ್ಲಿ ಏನಿದೆಯೋ ಇಂಟ್ರೆಸ್ಟ್ ಆನ್, ಇದಕ್ಕೆ ನಂಬರು 5 ಅಂತ ಕೊಡಿ, ಇಂಟ್ರೆಸ್ಟ್ ಆನ್ ಬಾರೋಯಿಂಗ್ಸ್ ಬರೀರಿ. 6 ಅಂತ ಕೊಡಿ, ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಅಂತ ಬರೀರಿ, ರಾಂಗೇನಿಲ್ಲ. ಫೈನಾನ್ಸ್ ಕಾಸ್ಟಲ್ಲಿ ಎ ಮತ್ತು ಬಿ, ಅದಕ್ಕೊಂದು ಹೆಡ್ಡಿಂಗ್ ಕೊಟ್ಟೆ ಅಷ್ಟೇ ನಾನು. ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸು ಅಮೌಂಟ್ ಎಷ್ಟಿದೆ ಅಷ್ಟನ್ನು ಬರೆಯೋಣ. ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸು 25,000 ಇದೆ. 25,000. ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಬಾರೋಯಿಂಗ್ಸು 20,000 ಇದೆ. ಆಯ್ತು. ಇದಾದ್ರ ಮೇಲೆ ಏನು, ಟೋಟಲ್ ಇನ್ಕಮ್ ಆದ್ರ ಮೇಲೆ ಒಂದು ಟೋಟಲ್ಲು, ಎಕ್ಸ್ಪೆನ್ಸಸ್ ಆದ್ರ ಮೇಲೆ ಒಂದು ಟೋಟಲ್. ಇವಾಗ ಟೋಟಲ್ ಎಷ್ಟಿದೆ ಅಷ್ಟು ಟೋಟಲ್ ಮಾಡೋಣ. ಇಲ್ಲೇ ಮಾಡಿಬಿಡ್ತೀನಿ, ನೀವು ಕ್ಯಾಲ್ಕುಲೇಟ್ರಲ್ಲಿ ಮಾಡಿ. 120, 170, 120, 50, 170, 170, 2, 370, 370, 390, 390, 4, 15. 4,15,000 ಆಯಿತು, ಬರ್ತಿದ್ದೀನಿ. ಇವಾಗ ನೋಡಿ ಫಸ್ಟು ಟೋಟಲ್ಲು ಎಷ್ಟಿದೆ, ಇನ್ಕಮ್ಮಿಂದು 8 ಲಕ್ಷ ಇದೆ. ಎರಡನೇ ಟೋಟಲ್ಲು ಎಕ್ಸ್ಪೆನ್ಸಸ್ಸಿಂದು 4,15,000 ಇದೆ. ಇವಾಗ ಏನು ಮಾಡಬೇಕು, ಪಿ ಬಿ ಟಿ ಅಂತ ಬರಿಬೇಕು. ಪಿ ಬಿ ಟಿ ಅಂತ ಹೇಳಿದ್ರೆ ಏನು, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಹೇಳಿದ್ರೆ ಏನು, 1ರಲ್ಲಿ 2 ಟೋಟಲಲ್ಲಿ, ಆಯಿತಾ. ಇದು ನಿಮ್ಮ ರೆಫರೆನ್ಸಿಗೆ ನಾನು ಇಲ್ಲಿ ಕೊಟ್ಟಿರೋದು. ಸೊ 1ರಲ್ಲಿ 2 ಕಳೆಯೋದು ಅಂತ ಹೇಳಿದ್ರೆ ಏನು, 8 ಲ್ಯಾಕಲ್ಲಿ ನಾನು ಇನ್ನರ್ ಕಾಲಮಲ್ಲಿ ಬರೆದಿರ್ತೀನಿ, ನೀವು ಬರೆದ್ರೆ ಏನು ತಪ್ಪಿಲ್ಲ. 4,15,000ನ ಕಳೆದ್ರೆ 8ರಲ್ಲಿ 4,15,000 ಹೋದ್ರೆಷ್ಟು, 3,85,000 ಬರುತ್ತೆ. 3,85,000 ಬರುತ್ತೆ. ನೋಡಿ, ಒಂದು ಟೋಟಲಲ್ಲಿ ಇನ್ನೊಂದು ಟೋಟಲ್ ಕಳೆದೆ ಅಷ್ಟೇ. ಮಾತಿನ ಪ್ರಕಾರ ಏನು ಹೇಳಿದ್ದು ಅದೇ ರೂಲ್ಸೇ ಫಾಲೋ ಮಾಡ್ತಾ ಇದ್ದೀನಿ. ಈಗ ನೋಡಿ, ಈ ಲೆಕ್ಕದಲ್ಲಿ ಒಂದು ಇನ್ಕಮ್ ಇತ್ತು ಬರೆದ್ವಿ, ಉಳಿದಿದ್ದೆಲ್ಲ ಎಕ್ಸ್ಪೆನ್ಸಸ್ ಇತ್ತು ಬರೆದ್ವಿ. ಈಗ ಉಳಿದಿರೋದೇನು, ಟ್ಯಾಕ್ಸ್ ಮಾತ್ರ. ಟ್ಯಾಕ್ಸನ್ನು ಏನು ಮಾಡಬೇಕು, ಲೆಸ್ ಮಾಡಬೇಕು ಅಂತ ಹೇಳಿದ್ದೀನಿ. ಇಲ್ಲೇನು ಬಂದಿದೆ, ಎಷ್ಟು ಅಮೌಂಟ್ ಬಂದಿದೆ, ಫಸ್ಟ್ ಟೋಟಲಲ್ಲಿ ಸೆಕೆಂಡ್ ಟೋಟಲ್ ಕಳೆದಾಗ ಅಮೌಂಟ್ ಎಷ್ಟು ಬಂದಿದೆ, 3,85,000 ಬಂದಿದೆ. ಮೈನಸ್ ಹಾಕ್ಕೊಳ್ಳಿ, ಟ್ಯಾಕ್ಸ್ ಅಂತ ಬರೀರಿ. ಸಮ್ ಟೈಮು ಟ್ಯಾಕ್ಸು 30%, 20%, 10% ಅಂತ ಕೊಟ್ಟಿರ್ತಾರೆ. ಯಾವುದ್ರ ಮೇಲೆ ಕಂಡುಹಿಡಿಯೋದು, ಇಲ್ಲೇನು ಬಂದಿತ್ತು ಟೋಟಲು, ಇದಕ್ಕೆ ಇಂಟು 10% ಆದರೆ 10/100, 30% ಆದರೆ ಇದೇ ಅಮೌಂಟಿಗೆ, ಕಳೆದಿರೋ ಅಮೌಂಟಿಗೆ 30/100 ಮಾಡಬೇಕು. ಕೆಲವೊಂದು ಸಲ ಅವರೇ ಅಮೌಂಟನ್ನು ಡೈರೆಕ್ಟಾಗಿ ಕೊಟ್ಟಿರ್ತಾರೆ, ಅದೇ ಅಮೌಂಟನ್ನೇ ಕಳೆದ್ರೆ ಆಯಿತು. 1,15,000 ಕೊಟ್ಟಿದ್ದಾರೆ, ನಾನು ಡೈರೆಕ್ಟಾಗಿ ಆ ಅಮೌಂಟನ್ನು ಕಳಿತೀನಿ, 1,15,000 ಸರಿನಾ. ಈ ಅಮೌಂಟನ್ನು ಕಳೆದಾಗ ನಮಗೇನು ಆನ್ಸರ್ ಬರುತ್ತೆ ಅದು ಪಿ ಎ ಟಿ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, ಕರೆಕ್ಟಾ. ಈಗ 385ರಲ್ಲಿ 1, 15 ಹೋದರೆ ಎಷ್ಟು, 3ರಲ್ಲಿ 1 ಹೋದರೆ 2, 8ರಲ್ಲಿ 1 ಹೋದರೆ 2,70,000. ಇಲ್ಲಿಗೆ ಪ್ರಾಬ್ಲಮ್ ಮುಗಿದೋಯ್ತು. ನೋಡಿ, ಇಷ್ಟೇ ಸಿಂಪಲ್, ಓಕೆನಾ. ಲೆಕ್ಕ ಏನೂ ಅಟೆಂಡ್ ಮಾಡದೆ ಬಿಟ್ಟು ಬರೋದಕ್ಕಿಂತ ಫಸ್ಟ್ ನಾನು ಹೇಳಿದ್ನಲ್ಲ,
ಇನ್ಕಮ್ನ ಬರೀರಿ, ಇನ್ಕಮ್ ಅಂತ ಏನೇನು ಅನಿಸುತ್ತೆ ಅದನ್ನು ಬರೀರಿ, ಟೋಟಲ್ ಮಾಡಿ. ಎಕ್ಸ್ಪೆನ್ಸಸ್ ಯಾವುದಿದೆ ಎಲ್ಲ ಒಟ್ಟಿಗೆ ಬರೀರಿ, ಟೋಟಲ್ ಮಾಡಿ. ಇನ್ಕಮಲ್ಲಿ ಎಕ್ಸ್ಪೆನ್ಸಸ್ನ ಕಳೀರಿ, ಆಮೇಲೆ ಟ್ಯಾಕ್ಸ್ ಅಮೌಂಟನ್ನು ಕಳೀರಿ, ಲೆಸ್ ಮಾಡಿ ಬರೀರಿ. ಹೀಗೂ ಬರಿಬೋದು. ಇಲ್ಲ ಸ್ವಲ್ಪ ಹೆಡ್ಡಿಂಗ್ ತೊಗೊಂಡು ಬರಿತೀವಿ, ನಮಗೇನು ಪ್ರಾಬ್ಲಮ್ ಇಲ್ಲ, ಇಷ್ಟೇ ತಾನೇ ಕಲ್ತ್ಕೊಳ್ತೀವಿ ಅನ್ನೋದಾದರೆ ಈ ರೀತಿ ಬರೆದ್ರೆ 6 ಮಾರ್ಕ್ಸ್ ಅಂತೂ ಪಕ್ಕಾ ಸಿಗುತ್ತೆ ನಿಮಗೆ. ನೋಡಿ, ಇಷ್ಟೇ ಈಸಿ. ಓಕೆನಾ? ಈಗ ಮಾಡೆಲ್ ಪೇಪರ್ 3ಯಲ್ಲಿ ಬ್ಯಾಲೆನ್ಸ್ ಶೀಟ್ ಕೇಳಿದರು. ನೆಕ್ಸ್ಟು ಮಾಡೆಲ್ ಪೇಪರ್ 1ನಲ್ಲಿ P&L ಕೇಳಿದರು. ಹಾಗಾದರೂ ಮಾಡೆಲ್ ಪೇಪರ್ 2ಅಲ್ಲಿ ಒಂದು ಲೆಕ್ಕ ಕೇಳಿರಲೇಬೇಕಲ್ವ ಅವರು. ಮಾಡೆಲ್ ಪೇಪರ್ 2 ಕ್ವಶನ್ ನಂಬರ್ ಎಷ್ಟಿರುತ್ತೆ? 25 ಇರುತ್ತೆ. ಕ್ವಶನ್ ನಂಬರ್ ಏನು ಚೇಂಜ್ ಆಗೋದೇ ಇಲ್ಲ. 25ಗೆ ಬಂದೆ. ಸೇಮ್ ಟು ಸೇಮ್ ಲೆಕ್ಕ ಕೇಳಿದ್ದಾರೆ. ಪ್ರಿಪೇರ್ ಸ್ಟೇಟ್ಮೆಂಟ್ ಪ್ರಾಫಿಟ್ ಆರ್ ಲಾಸೇ ಕೇಳಿದ್ದಾರೆ. ರೆವಿನ್ಯೂ ಫ್ರಮ್ ಆಪರೇಷನ್ ಇದೆ, ಮತ್ತೆಲ್ಲದು ನೋಡಿ ಎಕ್ಸ್ಪೆನ್ಸಸ್ಸೇ ಇದೆ ನೋಡಿ. ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಬಾರಿಂಗ್ಸ್ ಎಲ್ಲ ಹಾಗಿದೆ. ಟ್ಯಾಕ್ಸು ಅಮೌಂಟ್ ಕೊಟ್ಟಿಲ್ಲ, 30% ಅಂತ ಕೊಟ್ಟಿದ್ದಾರೆ. 30% ಅಂತ ಹೇಳಿ ಮಾಡೋದು ಹೇಗೆ ಅಂತ ಹೇಳಿದ್ದೀನಿ. ಇಲ್ಲಿವರೆಗೆ ನಿಮಗೆ ಗೊತ್ತು. ಫಸ್ಟ್ ಟೋಟಲಲ್ಲಿ ಸೆಕೆಂಡ್ ಟೋಟಲ್ನ ಕಳೆಯೋದು ಗೊತ್ತು. ಕಳೆದಾಗ ಒಂದು ಅಮೌಂಟ್ ಬರುತ್ತಲ್ಲ, ಅದ್ರ ಮೇಲೆ ಈಗ 3,85,000 ಬಂದಿದೆಯಪ್ಪ. ಇಲ್ಲಿ ಟ್ಯಾಕ್ಸು 115 ಇತ್ತು, ನಾನು ಡೈರೆಕ್ಟಾಗಿ ಕಳೆದೆ. ನೀವೇನು ಮಾಡಬೇಕು? 30% ಅಂತ ಅಕಸ್ಮಾತ್ ಕೊಟ್ಟರೆ ಆವಾಗ ಕ್ಯಾಲ್ಕುಲೇಟ್ರಲ್ಲಿ 3,85,000 ಏನು ಬಂದಿದೆ ಆನ್ಸರ್ಗೆ ಇಂಟು 30% ಅಲ್ಲ, 30/100 ಅಂತ ಮಾಡಿದ್ರೆ ಆಯ್ತು. ನೋಡಿ, ಇದೇ ಆನ್ಸರ್ ಬಂತು. 1,15,000 ಬಂತು. ಆ ಥರ ಪರ್ಸೆಂಟೇಜ್ ಕೊಟ್ಟರೆ ನೀವೇ ಕಂಡಿಟ್ಕೊಳ್ಳೋದು ಅಮೌಂಟು, ಇಲ್ಲ ಅವ್ರು ಕೊಟ್ಟರೆ ನೀವೇ ಡೈರೆಕ್ಟಾಗಿ ಲೆಸ್ ಮಾಡೋದು. ಸೊ ನನ್ನ ಪ್ರಕಾರ ನೀವು ಸೆಕೆಂಡ್ ಪೇಪರಲ್ಲಿ ಏನಿದೆ ಪ್ರಾಬ್ಲಮ್ಮು ಇದನ್ನು ಅಟೆಂಡ್ ಮಾಡ್ಬೋದು. ಬೇಕಾದ್ರೆ ಒಂದು ಸಲ ಹೇಳ್ಕೊಡ್ತೀನಿ, ಆದರೆ ಇದು ಡೀಟೇಲಾಗಿ ಹೇಳಿದ್ದೀನಲ್ಲ, ನೀವು ಮಾಡಬಹುದು ಅಂತ ಅನಿಸುತ್ತೆ. ಪೇಪರ್ 2ಅಲ್ಲಿ ಇತ್ತಲ್ವ ಪ್ರಾಬ್ಲಮ್ ಇದು. ಓಕೆ, ಇಲ್ಲಿದೆ. ಸೊ ಇದನ್ನು ಮಾಡಬಹುದು ಅಂತ ಅನಿಸುತ್ತೆ. ನೋಡಿ ಮಾಡಿ. ಒಂದು ಇನ್ಕಮ್ ಇದೆ, ಮತ್ತೆಲ್ಲ ಎಕ್ಸ್ಪೆನ್ಸಸ್ಸೇ. ಇನ್ಕಮ್ಮನ್ನು ಟೋಟಲ್ 8 ಲಕ್ಷ ತೊಗೊಳ್ಳಿ, ಉಳಿದಿದ್ದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ, ಬರೀರಿ. ಆಲ್ಮೋಸ್ಟ್ ಸೇಮ್ ಬರುತ್ತೆ ಆನ್ಸರು. ಹತ್ರ ಇದೆ, ಒಂದೇ ಥರ ಇದೆ ಅಮೌಂಟ್ ಎಲ್ಲ, ಬರಿಬಹುದು. ಸೊ ಇಂಟ್ರೆಸ್ಟ್ ಆನ್ ಡಿಬೆಂಚರು, ಇಂಟ್ರೆಸ್ಟ್ ಆನ್ ಬಾರಿಂಗ್ಸ್ ಏನಂತ ಕರಿತೀವಿ, ಎರಡನ್ನೂ ಸೇರಿಸಿ ಫೈನಾನ್ಸ್ ಕಾಸ್ಟ್ ಅಂತ ಕರಿತೀವಿ ಅಷ್ಟೇ. ನೋಡಿ ಎಷ್ಟು ಈಸಿ ಇದೆ. ಟ್ರೈ ಮಾಡ್ತೀರಾ ಮಕ್ಕಳೇ ಹಾಗಾದರೆ? ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಪ್ರಾಬ್ಲಮ್ ಎಲ್ರಿಗೂ ಅರ್ಥ ಆಗಿದ್ದೆ ಆದರೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಮರಿದೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.